ಮತ್ತೊಂದು ಕಡೆ ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜ. ಭಾರತೀಯರ ಆಕ್ರೋಶ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ದೃಶ್ಯ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಯಾರು ಮಾಡಿದ್ದು ಈ ಕೃತ್ಯವನ್ನ? ಪೊಲೀಸರು ರೈಟ್ ಕಲಬುರಗಿಯಲ್ಲಿ ಯಾವ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿದ್ದಾರೆ ಪೊಲೀಸರು? ಸ್ಮಿತಾ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಅದರಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿರುವಂತಹ ದಾಳಿಗೆ ಇಡೀ ದೇಶಾದ್ಯಂತ ಪಾಕ್ನ ನಡೆಯನ್ನ ಖಂಡಿಸಿ ವ್ಯಾಪಕ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅದರ ಮಧ್ಯದಲ್ಲೇ ಇದೀಗ ಕಲಬುರಗಿಯಲ್ಲಿ ನಡು ರಸ್ತೆ ಮೇಲೆ ಪಾಕ್ ಧ್ವಜವನ್ನ ಅಂಟಿಸಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಬೆಳಗ್ಗೆ 9-10 ಗಂಟೆ ಸುಮಾರಿಗೆ ಕಲಬುರಗಿಯ ಜಗತ್ ವೃತ್ತದಲ್ಲಿರುವಂತಹ ಬಹಳ ಪ್ರಮುಖ ರಸ್ತೆ ಆಗಿರುವಂತದ್ದು. ಇದು ಜಗತ್ ಎಸ್ಬಿಪಿ ವೃತ್ತದಿಂದ ತಿಮ್ಮಾಪುರ ಮಾರ್ಗವಾಗಿ ಏನು ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿರುವಂತದ್ದು. ಈ ರಸ್ತೆಯ ಮಧ್ಯದಲ್ಲಿ ಎರಡೂ ಭಾಗದಲ್ಲೂ ಕೂಡ ಈ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿರುವಂತದ್ದು. ಈಗ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾವಾಗ ಪಾಕ್ನ ಧ್ವಜ ಅಂಟಿಸಿರುವಂತಹ ದೃಶ್ಯ ಒಂದು ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ, ತಕ್ಷಣ ಪೊಲೀಸರು ಬಂದು ಅದನ್ನ ರಿಮೂವ್ ಮಾಡೋದಕ್ಕೆ ಮುಂದಾಗಿರುವಂತದ್ದು, ರಿಮೂವ್ ಕೂಡ ಮಾಡಿರುವಂತದ್ದು. ಈ ರಸ್ತೆಯಿಂದಕ್ಕೂ ಪಕ್ಕದ ರಸ್ತೆವರೆಗೂ ಕೂಡ ಸುಮಾರು 10-15 ಏನು ಧ್ವಜಗಳೇನಿದೆ ಅದೆಲ್ಲವನ್ನು ಕೂಡ ಅಂಟಿಸಿ ತೆರಳಿರುವಂತದ್ದು. ಒಂದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ, ಯಾರು ಅಂಟಿಸಿದ್ದಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಪೊಲೀಸರಿಗೆ ಮಾಹಿತಿ ಇಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ಕೂಡ ದಾಖಲಾಗಿಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ಈ ರೀತಿಯಾಗಿ ಮಾಡಿದ್ರ ಅಥವಾ ಪಾಕಿಸ್ತಾನದ ಈ ಕೃತ್ಯವನ್ನ ಬೆಂಬಲಿಸಿ ಈ ರೀತಿ ಮಾಡಿದರೆ ಅದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ನಡು ರಸ್ತೆಯಲ್ಲಿ ಅಂಟಿಸಿರುವಂತದ್ದು. ಇದೇ ರೀತಿಯಾಗಿ ಇದೀಗ ಕಲಬುರಗಿಯ ಮತ್ತೊಂದು ಭಾಗದಲ್ಲೂ ಕೂಡ ಅಂಟಿಸಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರ ಕೇಳ್ತಾ ಇರುವಂತದ್ದು. ಒಂದು ವೇಳೆ ಪಾಕ್ನ ನಡೆಯನ್ನ ವಿರೋಧಿಸಿ ಅಂಟಿಸಬೇಕಾದ್ರೆ ಬಹಿರಂಗವಾಗಿ ಪಾಕಿಸ್ತಾನವನ್ನ ಇಡೀ ದೇಶ ವಿರೋಧ ಮಾಡ್ತಾ ಇದೆ. ಅದನ್ನ ಅಂಟಿಸಬೇಕಾದ್ರೆ ಬಹಿರಂಗವಾಗಿ ಪಾಕಿಸ್ತಾನದ ನಡೆಯನ್ನ ವಿರೋಧಿಸಿ ಅದನ್ನ ಧ್ವಜ ಅಂಟಿಸಿ ಆ ಒಂದು ಆಕ್ರೋಶವನ್ನ ಹೊರಹಾಕಬಹುದಾಗಿತ್ತು. ಆದ್ರೆ ಇಲ್ಲಿ ಅಂಟಿಸಿರುವವರ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇದುವರೆಗೂ ಸ್ಪಷ್ಟವಾಗಿಲ್ಲ. ಇನ್ನು ಇಲ್ಲಿ ಈ ರಸ್ತೆ ಉದ್ದಕ್ಕೂ ಕೂಡ ಏನು ಅಂಟಿಸಿರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಂದ್ರೆ ಯಾವಾಗ ಇಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಈ ರೀತಿಯಾದಂತಹ ಅಂದ್ರೆ ಪಾಕಿಸ್ತಾನ ಧ್ವಜಗಳನ್ನ ಅಂಟಿಸಿರುವಂತಹ ಮಾಹಿತಿ ತಿಳಿಯುತ್ತೆ, ಅವಾಗ ಪೊಲೀಸರು ಬಂದು ಅದನ್ನ ರಿಮೂವ್ ಮಾಡುವಂತ ಕೆಲಸ ಮಾಡಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿರುವಂತಹ ಒಂದು ಗೋಡೆ ಮೇಲೂ ಕೂಡ ಒಂದಷ್ಟು ಏನೋ ಪೋಸ್ಟರ್ಗಳನ್ನ ಕೂಡ ಅಂಟಿಸಿರುವಂತದ್ದು. ಆದ್ರೆ ಅದನ್ನು ಕೂಡ ಇದೀಗ ರಿಮೂವ್ ಮಾಡಿರುವಂತದ್ದು. ಆದ್ರೆ ಇದು ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಬಹುದು ಉರ್ದುದಲ್ಲಿ ಒಂದಷ್ಟು ಪೋಸ್ಟರ್ಗಳಿರುವಂತದ್ದು. ಆದ್ರೆ ಅದು ಯಾವ ವಿಚಾರ ಅಂಟಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದಕ್ಕೆ ಸಂಬಂಧ ಈ ರೀತಿಯಾಗಿ ಏನು ಈ ಭಾಗದಲ್ಲಿ ಅಂಟಿಸಿರುವಂತಹ ಏನು ರಸ್ತೆ ಮೇಲೆ ಅಂಟಿಸಿರುವಂತದ್ದು, ಇಲ್ಲಿಂದ ಅಲ್ಲಿವರೆಗೂ ಕೂಡ ಏನು ಪಾಕಿಸ್ತಾನದ ಧ್ವಜಗಳನ್ನ ಅಂಟಿಸಿ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ, ಗಮನಿಸಿ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದ್ರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದ್ರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದು ನನಗೆ ಗೊತ್ತಿಲ್ಲ. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜ. ಭಾರತೀಯರ ಆಕ್ರೋಶ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ದೃಶ್ಯ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಯಾರು ಮಾಡಿದ್ದು ಈ ಕೃತ್ಯವನ್ನ? ಪೊಲೀಸರು ರೈಟ್ ಕಲಬುರಗಿಯಲ್ಲಿ ಯಾವ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿದ್ದಾರೆ ಪೊಲೀಸರು? ಸ್ಮಿತಾ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಅದರಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿರುವಂತಹ ದಾಳಿಗೆ ಇಡೀ ದೇಶಾದ್ಯಂತ ಪಾಕ್ನ ನಡೆಯನ್ನ ಖಂಡಿಸಿ ವ್ಯಾಪಕ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅದರ ಮಧ್ಯದಲ್ಲೇ ಇದೀಗ
ಕಲಬುರಗಿಯಲ್ಲಿ ನಡು ರಸ್ತೆ ಮೇಲೆ ಪಾಕ್ ಧ್ವಜವನ್ನ ಅಂಟಿಸಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಬೆಳಗ್ಗೆ 9-10 ಗಂಟೆ ಸುಮಾರಿಗೆ ಕಲಬುರಗಿಯ ಜಗತ್ ವೃತ್ತದಲ್ಲಿರುವಂತಹ ಬಹಳ ಪ್ರಮುಖ ರಸ್ತೆ ಆಗಿರುವಂತದ್ದು. ಇದು ಜಗತ್ ಎಸ್ವಿಪಿ ವೃತ್ತದಿಂದ ತಿಮ್ಮಾಪುರ ಮಾರ್ಗವಾಗಿ ಏನು ಆ ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿರುವಂತದ್ದು. ಈ ರಸ್ತೆಯ ಮಧ್ಯದಲ್ಲಿ ಎರಡೂ ಭಾಗದಲ್ಲೂ ಕೂಡ ಈ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿರುವಂತದ್ದು. ಈಗ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾವಾಗ ಪಾಕ್ನ ಧ್ವಜ ಅಂಟಿಸಿರುವಂತಹ ದೃಶ್ಯ ಒಂದು ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ, ತಕ್ಷಣ ಆ ಪೊಲೀಸರು ಬಂದು ಅದನ್ನ ರಿಮೂವ್ ಮಾಡೋದಕ್ಕೆ ಮುಂದಾಗಿರುವಂತದ್ದು, ರಿಮೂವ್ ಕೂಡ ಮಾಡಿರುವಂತದ್ದು. ಈ ರಸ್ತೆಯಿಂದಕ್ಕೂ ಆ ಪಕ್ಕದ ರಸ್ತೆವರೆಗೂ ಕೂಡ ಸುಮಾರು 10ರಿಂದ 15 ಏನು ಧ್ವಜಗಳೇನಿದೆ ಅದೆಲ್ಲವನ್ನು ಕೂಡ ಅಂಟಿಸಿ ತೆರಳಿರುವಂತದ್ದು. ಒಂದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಯಾರು ಅಂಟಿಸಿದ್ದಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಪೊಲೀಸರಿಗೆ ಮಾಹಿತಿ ಇಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ಕೂಡ ದಾಖಲಾಗಿಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ಈ ರೀತಿಯಾಗಿ ಮಾಡಿದ್ರ ಅಥವಾ ಪಾಕಿಸ್ತಾನದ ಈ ಕೃತ್ಯವನ್ನ ಬೆಂಬಲಿಸಿ ಈ ರೀತಿ ಮಾಡಿದರೆ ಅದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ನಡು ರಸ್ತೆಯಲ್ಲಿ ಅಂಟಿಸಿರುವಂತದ್ದು. ಇದೇ ರೀತಿಯಾಗಿ ಇದೀಗ ಕಲಬುರಗಿಯ ಮತ್ತೊಂದು ಭಾಗದಲ್ಲೂ ಕೂಡ ಅಂಟಿಸಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರ ಕೇಳ್ತಾ ಇರುವಂತದ್ದು. ಒಂದು ವೇಳೆ ಪಾಕ್ನ ನಡೆಯನ್ನ ವಿರೋಧಿಸಿ ಅಂಟಿಸಬೇಕಾದ್ರೆ ಬಹಿರಂಗವಾಗಿ ಪಾಕಿಸ್ತಾನವನ್ನ ಇಡೀ ದೇಶ ವಿರೋಧ ಮಾಡ್ತಾ ಇದೆ. ಅದನ್ನ ಅಂಟಿಸಬೇಕಾದ್ರೆ ಬಹಿರಂಗವಾಗಿ ಪಾಕಿಸ್ತಾನದ ನಡೆಯನ್ನ ವಿರೋಧಿಸಿ ಅದನ್ನ ಧ್ವಜ ಅಂಟಿಸಿ ಆ ಒಂದು ಆಕ್ರೋಶವನ್ನ ಹೊರಹಾಕಬಹುದಾಗಿತ್ತು. ಆದ್ರೆ ಇಲ್ಲಿ ಅಂಟಿಸಿರುವವರ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇದುವರೆಗೂ ಸ್ಪಷ್ಟವಾಗಿಲ್ಲ. ಇನ್ನು ಇಲ್ಲಿ ಈ ರಸ್ತೆ ಉದ್ದಕ್ಕೂ ಕೂಡ ಏನು ಅಂಟಿಸಿರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಂದ್ರೆ ಯಾವಾಗ ಇಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಈ ರೀತಿಯಾದಂತಹ ಅಂದ್ರೆ ಪಾಕಿಸ್ತಾನ ಧ್ವಜಗಳನ್ನ ಅಂಟಿಸಿರುವಂತಹ ಮಾಹಿತಿ ತಿಳಿಯುತ್ತೆ, ಅವಾಗ ಪೊಲೀಸರು ಬಂದು ಅದನ್ನ ರಿಮೂವ್ ಮಾಡುವಂತ ಕೆಲಸ ಮಾಡಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿರುವಂತಹ ಒಂದು ಗೋಡೆ ಮೇಲೂ ಕೂಡ ಒಂದಷ್ಟು ಏನೋ ಪೋಸ್ಟರ್ಗಳನ್ನ ಕೂಡ ಅಂಟಿಸಿರುವಂತದ್ದು. ಆದ್ರೆ ಅದನ್ನು ಕೂಡ ಇದೀಗ ರಿಮೂವ್ ಮಾಡಿರುವಂತದ್ದು. ಆದ್ರೆ ಇದು ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಬಹುದು ಉರ್ದುದಲ್ಲಿ ಒಂದಷ್ಟು ಪೋಸ್ಟರ್ಗಳಿರುವಂತದ್ದು. ಆದ್ರೆ ಅದು ಯಾವ ವಿಚಾರ ಅಂಟಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದಕ್ಕೆ ಸಂಬಂಧ ಈ ರೀತಿಯಾಗಿ ಏನು ಈ ಭಾಗದಲ್ಲಿ ಅಂಟಿಸಿರುವಂತಹ ಏನು ರಸ್ತೆ ಮೇಲೆ ಅಂಟಿಸಿರುವಂತದ್ದು, ಇಲ್ಲಿಂದ ಅಲ್ಲಿವರೆಗೂ ಕೂಡ ಏನು ಪಾಕಿಸ್ತಾನದ ಧ್ವಜಗಳನ್ನ ಅಂಟಿಸಿ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ, ಗಮನಿಸಿ. ಅದೇ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದ್ರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದ್ರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ.